ಪ್ರತಿ ಪ್ರಸ್ಥಾನ ಪದ್ಧತಿಯ 16ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 136ನೇ ಶ್ಲೋಕದಲ್ಲಿ, ಪಾದುಕೆ ಹಿಂತಿರುಗಿ ಅಯೋಧ್ಯೆಗೆ ಬಂದಾಗ ಅಯೋಧ್ಯಾಪುರದ ಜನರು ಪಾದುಕೆಯನ್ನೇ ಸೀತೆ ಎಂದು ಭಾವಿಸಿದರು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ದ್ರಷ್ಟುಂ ತದಾ ರಾಘವ ಪಾದರಕ್ಷೆ ಸೀತಾಮಿವ ತ್ವಾಂ ವಿನಿವರ್ತಮಾನಾಂ ಆಸನ್ನಯೋಧ್ಯಾಪುರಸುಂದರೀಣಾಂ ಔತ್ಸುಕ್ಯಲೋಲಾನಿ ವಿಲೋಚನಾನಿ. ರಾಘವ ಪಾದರಕ್ಷೆ, ಶ್ರೀರಾಮನ ಪಾದವನ್ನ ಕಾಪಾಡುವ ಪಾದುಕೆಯೇ, ತದಾ ನೀನು ತಿರುಗಿ ಬಂದ ಸಮಯದಲ್ಲಿ, ವಿನಿವರ್ತಮಾನಾಂ ಆ ಹಿಂತಿರುಗುವ, ಸೀತಾಮಿವ ಸೀತೆಯಂತಿರುವ, ತ್ವಾಂ ನಿನ್ನನ್ನ, ದ್ರಷ್ಟುಂ ನೋಡುವುದಕ್ಕೆ, ಅಯೋಧ್ಯಾಪುರ ಸುಂದರೀಣಾಂ ಅಯೋಧ್ಯ ಪಟ್ಟಣದ ಸ್ತ್ರೀಗಳ, ವಿಲೋಚನಾನಿ ಕಣ್ಣುಗಳು, ಔತ್ಸುಕ್ಯ ಆಸೆಯಿಂದ, ಲೋಲಾನಿ ತೂಗಾಡಿದುದಾಗಿ, ಆಸನ್ ಆಯಿತು. ಹಿಂದಿನ ಶ್ಲೋಕದಲ್ಲಿ ಅಯೋಧ್ಯಾಪುರ ಜನರು ಪಾದುಕೆಯನ್ನೇ ಶ್ರೀರಾಮ ಅಂತ ಭಾವಿಸಿ ಸ್ವಾಗತಿಸಿದ್ರು ಅಂದಿದ್ದ ದೇಶಿಕರು ಈ ಶ್ಲೋಕದಲ್ಲಿ ಪಾದುಕೆ ಹಿಂತಿರುಗಿ ಬರುವಾಗ ಸೀತೆಯಂತಿರುವ ಪಾದುಕೆಯನ್ನ ನೋಡಲು ಅಯೋಧ್ಯಾಪುರದ ಸ್ತ್ರೀಗಳ ಕಣ್ಣುಗಳು ಆಸೆಯಿಂದ ತೂಗಾಡುತ್ತಿತ್ತು ಅಂತಾರೆ. ಶ್ರೀರಾಮನ ಪಾದಗಳನ್ನು ಕಾಪಾಡುವ ಪಾದುಕೆ ಶ್ರೀರಾಮನ ಜೊತೆಯಲ್ಲೇ ಇರುವ ಸೀತೆಯಂತೆಯೇ ಎಂದು ಭಾವಿಸಿ ಸೀತೆಯನ್ನ ನೋಡಿದಂತೆಯೇ ಆಯಿತಂತೆ ಅಯೋಧ್ಯಾಪುರ ಜನರಿಗೆ. ಹಾಗಾಗಿಯೇ ಪಾದುಕೆಯನ್ನ ನೋಡೋದಕ್ಕೆ ಅತ್ಯಂತ ಆಸೆಯಿಂದ ಅಯೋಧ್ಯೆಯ ಸ್ತ್ರೀಯರ ಕಣ್ಣುಗಳು ತೂಗಾಡುತ್ತಿದ್ದವು. ಒಳ್ಳೆಯ ಆಚಾರ್ಯರುಗಳು ಮಹಾಲಕ್ಷ್ಮಿಯಂತೆಯೇ ಪುರುಷಾಕಾರ ಸ್ವರೂಪಿಗಳಾಗಿರುತ್ತಾರೆ ಅನ್ನೋದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.